ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ನೋಡಿ ಫ್ರೆಂಡ್ಸ್, ಇವರು ಒಂದು ಕೈಯನ್ನು ಕಳಿಸಿದ್ದಾರೆ. ಇವ್ರಿಗೆ ಲೈಫಲ್ಲಿ ಬಹಳಷ್ಟು ಕಷ್ಟಗಳಿದೆ. ಇವರ ಜಾಬ್ ಯಾವಾಗ ಆಗುತ್ತೆ, ಇವರ ಮದುವೆ ಯಾವಾಗ ಆಗುತ್ತೆ, ಇವರ ಲೈಫಲ್ಲಿ ಯಾವಾಗ ಸೆಟ್ಲ್ ಆಗ್ತಾರೆ ಅನ್ನುವಂಥ ಎಲ್ಲ ಪ್ರಶ್ನೆಗಳನ್ನು ಇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇವರಿಗೆ ಯಾವಾಗ ಎಲ್ಲ ರೀತಿಯಲ್ಲಿ ಒಂದು ಸೌಭಾಗ್ಯ ಸಿಗುತ್ತೆ ಅಂತ ನೋಡೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಂದ ಮುಂಚೆ ವಿಡಿಯೋನ ನೋಡ್ಬೋದು. ಹಾಗೆ ನಿಮಗೂ ಸಹ ಏನಾದರೂ ಪ್ರಶ್ನೆಗಳಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಕೇವಲ ನಾಮಿನಲ್ ಫೀಸ್ ಅಷ್ಟೇ ತೊಗೋತೀನಿ, ತುಂಬ ಜಾಸ್ತಿ ಏನಿರೋದಿಲ್ಲ. ಸೊ ಹಾಗಾಗಿ ನೀವು ಬಹಳ ಆರಾಮಾಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತ ಹೇಳ್ತಾ ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನನಗೆ ಈ ವಿಚಾರವನ್ನು ನಿಮ್ಗೆ ಹೇಳಬೇಕು. ನೋಡಿ, ಇಲ್ಲಿ ಭಾಗ್ಯರೇಖೆ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನೋಡಿ, ಭಾಗ್ಯರೇಖೆ ನೋಡಿ ಇಲ್ಲಿಂದ ಸ್ವಲ್ಪ ಫೇಂಟ್ ಆಗಿದೆ, ಅಷ್ಟು ಚೆನ್ನಾಗಿಲ್ಲ. ಆಮೇಲೆ ಇಲ್ಲಿ ಒಂದು ಡಾಟ್ ಇದೆ, ಅದು ಸಹ ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ಭಾಗ್ಯರೇಖೆ ಇದೆ, ಇಲ್ಲಿ ಅಡ್ಡ ರೇಖೆಗಳು ಅಂದರೆ ರಾಹು ರೇಖೆಗಳು ಕಟ್ ಮಾಡಿರೋದನ್ನು ಕಾಣಿಸುತ್ತೆ. ಅಂದರೆ ಸುಮಾರು 35ರ ಆಸುಪಾಸಲ್ಲಿ, ಇಲ್ಲಿ 42ರ ಆಸುಪಾಸಲ್ಲಿ, ಇಲ್ಲಿ ನೋಡಿ ಹೀಗೆ ಭಾಗ್ಯರೇಖೆ ಕಟ್ ಆಗಿರೋದನ್ನು ಕಾಣಿಸುತ್ತೆ. ಸಾಲದು ಅಂತ ಹಾರ್ಟ್ ಈ ಒಂದು ಜೀವನ ರೇಖೆನಲ್ಲೂ ಇವರ ಸ್ಟ್ರಗಲ್ ಏನು ಅಂತ ತೋರಿಸುತ್ತೆ. ನೋಡಿ, ಇಲ್ಲಿ ಜೀವನ ರೇಖೆ ಸಹ ಇಲ್ಲಿಂದ ಹೀಗೆ ಬಂದಿರೋದನ್ನು ಕಾಣಿಸುತ್ತೆ. ಈ ಜೀವನ ರೇಖೆ ಮೇಲೆ ನೋಡಿ, ಇಲ್ಲಿ ಹೀಗೆ ಮತ್ತೆ ಇಲ್ಲಿ ಇಲ್ಲಿ ಹೀಗೆ ಸುಮಾರು ಒಂದು ರಾಹು ರೇಖೆಗಳು ಕಟ್ ಮಾಡ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇವರಿಗೆ ಸರಿಸುಮಾರು ಒಂದು 30 ವರ್ಷದ ಆಸುಪಾಸಿನವರೆಗೆ ಇವರ ಲೈಫು ತುಂಬ ಸ್ಟ್ರಗಲ್ ಇರುತ್ತೆ ಅಂತ ಹೇಳ್ಬೋದು. ಸೊ ಆ ನಂತರ ನೋಡಿ, ಲೈಫಲ್ಲಿ ಇಲ್ಲಿ ಪ್ರೋಗ್ರೆಸ್ ಲೈನು ಇಲ್ಲೊಂದು ಕಾಣ್ತಾ ಇದೆ, ಇಲ್ಲೊಂದು ಕಾಣ್ತಾ ಇದೆ, ಇಲ್ಲೊಂದು ಕಾಣ್ತಾ ಇದೆ. ಹೀಗೆ ಕಂಟಿನ್ಯೂಸ್ ಆಗಿ ಇವರ ಲೈಫು ಪ್ರೋಗ್ರೆಸ್ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ನೋಡಿ, ಇಲ್ಲಿ ನಿಮಗೆ ರಾಹು ಲೈನ್ಸು ತುಂಬ ಸ್ಟ್ರಾಂಗ್ ಕಟ್ ಮಾಡ್ತಾ ಇರೋದು ಯಾವಪ್ಪ ಅಂದರೆ ಇದು ರಾಹು ಲೈನ್ ತುಂಬ ಸ್ಟ್ರಾಂಗ್ ಕಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಬಂದು ಎಸ್, ಈ ಒಂದು ರಾಹು ಲೈನ್ ಎಲ್ಲಿ ಕಟ್ ಮಾಡಿರುತ್ತೆ ಅಲ್ಲಿ ತುಂಬ ಒಂದು ಸ್ಟ್ರಗಲನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಈಗಿನ ಒಂದು ಲೈಫ್ ಪೀರಿಯಡ್ ಅಂತ ಹೇಳ್ಬೋದು. ಈ ಒಂದು ಪೀರಿಯಡಲ್ಲಿ ತುಂಬ ಸ್ಟ್ರಗಲನ್ನು ಅನುಭವಿಸ್ತಾ ಇದ್ದಾರೆ. ಈ ಸ್ಟ್ರಗಲ್ ಹೀಗೆ ಇರುತ್ತೆ ಅಂದರೆ 100% ಹೀಗೆ ಇರೋದಿಲ್ಲ. ಇವರ ಲೈಫು ತುಂಬ ಅದ್ಭುತವಾದಂಥ ಒಂದು ಇದನ್ನು ತಗೊಳುತ್ತೆ ಅಂತ ಹೇಳ್ಬೋದು. ನೋಡಿ, ಹಾಗಾಗಿ ಈ ಒಂದು ಒತ್ತಡವನ್ನು ಅನುಭವಿಸೋದು ತುಂಬ ಎಷ್ಟು. ಸೊ ಮೇಜರ್ ಆಗಿ ನಿಮ್ಮ ಒಂದು ಮದುವೆ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಸಾರಿ ಪ್ರಶ್ನೆಗಳನ್ನು ಕೇಳ್ತೀರಾ. ಸೊ ಮದುವೆ ಯಾವಾಗ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ರಾಹು ಲೈನ್ ಒಂದು ಒಳಗಡೆಯಿಂದ ಬಂದು ಯಾವುದು ಹೆಡ್ ಲೈನನ್ನು ಟಚ್ ಆಗುತ್ತೆ ಅದು ಮದುವೆ ಒಂದು ಏರಿಯಾ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಬಂದು ಇಲ್ಲಿ ಸ್ಪಷ್ಟವಾಗಿ ಆ್ಯಕ್ಚುಲಿ ಇಲ್ಲಿ ಸಹ ಒಂದು ಟಚ್ ಆಗಿದೆ. ಸೊ ಇದರ ಅರ್ಥ ಸರಿಸುಮಾರು ಒಂದು 27-28ರಲ್ಲಿ ಮದುವೆ ಆಗಬೇಕಿತ್ತು. ಬೈ ಚಾನ್ಸ್ ಇದು ಮಿಸ್ ಆದರೆ ಒಂದು 32-33ರಲ್ಲಿ ಇವ್ರಿಗೆ ಮದುವೆ ಯೋಗ ಇದೆ ಅಂತ ಹೇಳ್ಬೋದು. ಸೊ ಇದು ಬಹಳ ಮುಖ್ಯವಾದಂಥ ವಿಚಾರ, ನೀವು ತಿಳ್ಕೊಬೇಕು. ಮತ್ತು ಯಾರಿಗೆ ಶುಕ್ರ ಪರ್ವ ನೋಡಿ ಸ್ವಲ್ಪ ತಗ್ಗಾಗಿರುತ್ತೆ ಅವ್ರಿಗೆ ಫ್ಯಾಮಿಲಿ ಲೈಫು ಅಷ್ಟು ಒಂದು ಅತ್ಯುತ್ತಮವಾದ ರೀತಿಯಲ್ಲಿ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ, ಇವ್ರಿಗೆ ಫ್ಯಾಮಿಲಿ ಲೈಫಲ್ಲಿ ನೋಡಿ ತುಂಬ ಒಂದು ಅಡ್ಡಗೆರೆಗಳಿರುವಂಥದ್ದು, ಮತ್ತು ಇದು ತುಂಬ ಉತ್ತಮವಾದಂಥ ಒಂದು ಹೈಟ್ ಇಲ್ಲ ಅಂತ ಹೇಳ್ಬೋದು. ಇದರಿಂದ ಎಷ್ಟೋ ಬಾರಿ ಫ್ಯಾಮಿಲಿನಲ್ಲಿ ಆದರೆ ಇವರು ಎಷ್ಟು ಅದನ್ನು ಪಕ್ಕಕ್ಕಿಟ್ರೆ ನೋಡಿ, ಇಲ್ಲಿ ಒಂದು ಎಸ್ ಜೀವನ ರೇಖೆಯ ಕೊನೆಯಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ, ಫಿಶ್ ಸಿಂಬಲ್ ಕಾಣಿಸ್ತಾ ಇದೆ ನೋಡಿ. ಇದು ತುಂಬ ಭಾಗ್ಯಶಾಲಿಯನ್ನಾಗಿ ಮಾಡುತ್ತೆ ವ್ಯಕ್ತಿಗೆ. ಲೈಫಲ್ಲಿ ಒಂದು 35 ವರ್ಷ ಕಳೆದ ನಂತರ ಜೀವನ ತುಂಬ ಅದ್ಭುತವಾದಂಥ ಒಂದು ಶ್ರೀಮಂತಿಕೆಯನ್ನು ಅವರು ಪಡಿತಾರೆ ಅಂತ ಹೇಳ್ಬೋದು. ಇನ್ನು ಹಾರ್ಟ್ ಲೈನ್ ನೋಡಿ ಸ್ಟ್ರೈಟಾಗಿ ಗುರು ಮತ್ತು ಶನಿ ಪರ್ವತದ ಕಡೆ ಹೋಗ್ತಾ ಇರ್ಬೋದು. ಹಾಗಾಗಿ ಇವರು ತಮ್ಮ ಪ್ರೀತಿ ಪ್ರೇಮವನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್.
ಮತ್ತು ಇಲ್ಲಿ ನೋಡಿ ಶನಿ ಪರ್ವತ ಕೆಳಗೆ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಇರುವಂಥದ್ದು. ಇದು ತುಂಬ ಉತ್ತಮವಾದಂಥ ಒಂದು ಸಕ್ಸಸ್ಸನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಮೇಯ್ನ್ ಆಗಿ ಟ್ರಯಾಂಗಲ್ ಇದೆ. ಶನಿ ಪರ್ವತ ಸೂರ್ಯ ಪರ್ವತದಲ್ಲಿ ಟ್ರಯಾಂಗಲ್ ಇರೋದ್ರಿಂದ ಇವರು ಅತ್ಯುತ್ತಮವಾದಂಥ ಒಂದು ಸರ್ಕಾರಿ ನೌಕರಿಯನ್ನು ಪಡಿತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಸದ್ಯಕ್ಕೆ ಪ್ರೈವೇಟ್ ಒಂದು ಇದರಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಬಟ್ 100ಕ್ಕೆ 100ರಷ್ಟು ಇವ್ರಿಗೆ ಗೌರ್ಮೆಂಟ್ ಜಾಬ್ ಇದ್ದೇ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನೋಡಿ, ಈ ಒಂದು ಮ್ಯಾರೇಜ್ ಲೈನು ಹೀಗೆ ಬಂದು ಸ್ವಲ್ಪ ಹೀಗೆ ಒಂದು ಹಾರ್ಟ್ ಲೈನ್ ಕಡೆ ಬಾಗಿರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ಇವರ ಲವ್ ಮ್ಯಾರೇಜ್ ಆಗುತ್ತೆ ಅಂತ ಹೇಳ್ಬೋದು. ಲವ್ ಮ್ಯಾರೇಜ್ ಹಾಗೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನಾಲೆಡ್ಜ್ ಸಂಬಂಧಪಟ್ಟಂತೆ ನೋಡಿ, ನಾಲೆಡ್ಜ್ ಲೈನ್ ತುಂಬ ಚೆನ್ನಾಗಿದೆ. ಈ ಒಂದು ನಾಲೆಡ್ಜ್ ಲೈನ್ ಇರೋದ್ರಿಂದ ಇವರು ಜೀವನದಲ್ಲಿ ಅತ್ಯುತ್ತಮವಾದಂಥ ಒಂದು ಜ್ಞಾನವನ್ನು ಪಡಿತಾರೆ ಅಂತ ಹೇಳ್ಬೋದು. ಇನ್ನು ಗುರುಪರ್ವದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಅತ್ಯುತ್ತಮವಾದಂಥ ಒಂದು ರೆಕ್ಟ್ಯಾಂಗಲ್ ಇರೋವಂಥದ್ದನ್ನು ಕಾಣ್ತೀವಿ. ಈ ಥರ ಇದ್ದಾಗ ವ್ಯಕ್ತಿ 100ಕ್ಕೆ 100ರಷ್ಟು ಜೀವನದಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ನೋಡಿ, ಜೀವನದ ಒಂದು ಇಲ್ಲಿಂದ ನೋಡಿ ಹೀಗೆ ಒಂದು ರೇಖೆ ಒಂದು ಶನಿ ಪರ್ವತದ ಕಡೆ ಹೋಗ್ತಾ ಇದೆ. ಸೊ ಅತ್ಯುತ್ತಮವಾದಂಥ ಸೋರ್ಸ್ ಆಫ್ ಇನ್ಕಮ್ ಸಹ ಇವರಿಗೆ ಇರೋದನ್ನು ಕಾಣಿಸುತ್ತೆ. 100% ಇವರು ಅತ್ಯುತ್ತಮವಾದಂಥ ಇನ್ಕಮನ್ನು ಹೊಂದಿ ಅತ್ಯುತ್ತಮವಾದಂಥ ಜೀವನವನ್ನು ಹೊಂದುತ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ನೋಡಿ, ಬುಧ ಪರ್ವತದ ಕಡೆಗೂ ಸಹ ವರ್ಟಿಕಲ್ ಲೈನ್ಸ್ ಇರುವಂಥದ್ದು, ಉತ್ತಮವಾದಂಥ ಬಿಸ್ನೆಸ್ ಕ್ವಾಲಿಟಿ ಸಹ ಇವರಿಗೆ ಇದೆ ಅಂತ ಹೇಳ್ಬೋದು. ಎಸ್ ನೋಡಿ, ಇನ್ನು ಹೆಬ್ಬೆರಳಿಗೆ ನೋಡಿದ್ರೆ ಹೆಬ್ಬೆರಳು ನೋಡಿ ಫಸ್ಟ್ ಪ್ಯಾಲೇಜು ಸ್ವಲ್ಪ ವೀಕ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಫಸ್ಟ್ ಪ್ಯಾಲೇಜ್ ಇಲ್ಲಿ ವೀಕ್ ಆಗಿದ್ದಾಗ ಬೇರೆಯವ್ರು ಏನು ಹೇಳಿದ್ರು ಇದನ್ನು ತಗೋತಾರೆ ಅಂತ ಹೇಳ್ಬೋದು. ಅಂದರೆ ಬೇರೆಯವ್ರು ಏನು ಹೇಳಿದ್ರು ತಗೋತಾರೆ ಅಂದರೆ ಏನರ್ಥ? ಸೊ ಅಂದರೆ ಇವರ ಒಂದು ಒಪಿನಿಯನನ್ನು ಪಕ್ಕಕ್ಕಿಟ್ಟು ಬೇರೆಯವ್ರು ಹೇಳಿದ್ದು ಕೇಳುವಂಥ ಸಾಧ್ಯತೆಯೂ ಸಹ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಫ್ಲೆಕ್ಸಿಬಲ್ ನೇಚರ್ ಅಂತ ಹೇಳ್ಬೋದು. ಮತ್ತು ನೋಡಿ, ಬುದ್ಧ ಸೈನ್ಸ್ ಆಗಿರೋದ್ರಿಂದ ಇವರಿಗೆ ನೆಕ್ಸ್ಟ್ ತುಂಬ ಒಂದು 6 ಸೆನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಹಿಂದೆ ಬಾಗಿರೋದ್ರಿಂದ ತುಂಬ ಏನಾಗುತ್ತೆ ಅಂದರೆ ಬೇರೆಯವರು ಹೇಳಿದ್ದನ್ನು ಸಹ ಅಂದರೆ ಇವರು ಫ್ಲೆಕ್ಸಿಬಲ್ ಆಗಿ ಯಾವುದೇ ಕಂಡೀಷನ್ಗೆ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್ ನೋಡಿ, ಇನ್ನೊಂದು ಈ ಒಂದು ಭಾಗ್ಯ ರೇಖೆ ಏನಾಗಿದೆ ನೋಡಿ, ಇಲ್ಲಿಂದ ಭಾಗ್ಯ ರೇಖೆ ಇಲ್ಲಿಗೆ ಹೋಗಿರೋವಂಥದ್ದನ್ನು ಕಾಣ್ತೀವಿ. ನೋಡಿ, ಇಲ್ಲಿ ಹಾರ್ಟ್ ಲೈನ್ ಇಲ್ಲಿಗೆ ಸ್ಟಾಪ್ ಆಗಿದೆ, ಇನ್ನೊಂದು ಬ್ರಾಂಚು ಹೀಗೆ ಹೋಗಿರೋದನ್ನು ಕಾಣಿಸುತ್ತೆ. ಯಾರಿಗೆ ಶನಿ ಪರ್ವತದ ಕೆಳಗಡೆ ಹಾರ್ಟ್ ಲೈನು ಸ್ಟಾಪ್ ಆಗಿರುತ್ತೆ ಅವರು ಲೈಫಲ್ಲಿ ತುಂಬ ಅಂದರೆ ತುಂಬ ಹಣವನ್ನು ಗಳಿಸಲೇಬೇಕು, ಕೋಟ್ಯಾಧೀಶ್ವರರಾಗಬೇಕು ಅನ್ನೋವಂಥ ಆಸೆಯನ್ನು ಹೊಂದಿರ್ತಾರೆ. ಮತ್ತು ಒಂದು ಬಹಳಷ್ಟು ಆಸೆಯನ್ನು ಇರುತ್ತೆ ಇವರ ಲೈಫಲ್ಲಿ, ಅದನ್ನು ಅಚೀವ್ ಮಾಡೇ ಮಾಡ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಕೈಯಲ್ಲೂ ಸಹ ಹಲವಾರು ಚಿಹ್ನೆಗಳಿದೆ, ನಿಮಗೂ ಸಹ ತುಂಬ ಸಮಸ್ಯೆಗಳಿದೆ, ತುಂಬ ಒದ್ದಾಡ್ತಾ ಇದ್ದೀರಿ ಅಂದರೆ ಒಂದು ಕೈಯನ್ನು ತೋರಿಸಿ ನಿಮ್ಮ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅನ್ನೋದನ್ನು ನಾನಾದರೂ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ ಫ್ರೆಂಡ್ಸ್. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.